ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ, ಬೆಳಗಾವಿ ಹಾಗೂ ವಿಜಯಪುರ ಜಿಲ್ಲೆಗಳ ವ್ಯಾಪ್ತಿಯ ಸಕ್ಕರೆ ಕಾರ್ಖಾನೆಗಳಿಗೆ ನಕಲಿ ಕಬ್ಬು ಸಾಗಣೆ ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ನಡೆಸ್ತಾ ಇದ್ದ ಸಂಘಟಿತ ಜಾಲವನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಪತ್ತೆ ಹಚ್ಚಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ಬಂಧಿಸಿದ್ದಾರೆ. ರೈತರ ಜಮೀನುಗಳಲ್ಲಿ ಕಬ್ಬು ಬೆಳೆಯದಿದ್ದರೂ ಕಬ್ಬು ಸಾಗಣೆ ನಡೆದಂತೆ ನಕಲಿ ಬಿಲ್ಗಳನ್ನು ತಯಾರಿಸಿ ಸಕ್ಕರೆ ಕಾರ್ಖಾನೆಗಳಿಂದ ಹಣ ಪಡೆದು ವಂಚಿಸಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಕುರಿತು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಕಿ ಮಾಹಿತಿ ನೀಡಿ ಪ್ರಕರಣದ ಸಮಗ್ರ ತನಿಖೆ ಮುಂದುವರೆದಿದ್ದು ಜಾಲದ ಹಿಂದೆ ಇರುವ ಇತರರ ಪಾತ್ರವನ್ನು ಕೂಡ ಪರಿಶೀಲಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರಕಾಶ್ ಗಟ್ಟಿ ಇಂದ ಅಲಕ್ನೂರು ತಾಲೂಕು ರಾಯಬಾಗ ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್. ಪರಮಾನಂದ ಗಟ್ಟಿ ಇವನು ಕೂಡ ಅಲಕ್ನೂರು ರಾಯಬಾಗ. ನಿಮ್ಮಲ್ಲಿ ಯಾವ ರೀತಿ ಮೋಸ ಆಯಿತು, ಮೋಸ ಆಗೋದು ಹೆಂಗೆ ಕಂಡು ಬರ್ತೀನಿ ಈಗ ಏನೇನಾಗಿದೆ? ಆ್ಯಕ್ಚುಲಿ ನಮ್ಗೆ ಗೊತ್ತಾಗಿದ್ದು ಅಂದರೆ ರಿಕವರಿ ಭಾಳ ಕಡಿಮೆ ಬರೋಕೈತಿ ನಮ್ಮ ಫ್ಯಾಕ್ಟ್ರಿಗೆ. ಇಷ್ಟು ನಂದು ಕೃಷ್ಣ ಬೆಲ್ಟ್ ಹೆಚ್ಚು ಕಡಿಮೆ 11ರಿಂದ 12ವರೆ 13 ತನಕ ರಿಕವರಿ ಇರಬೇಕು ನಮ್ಮದು. ಅದು ಹೋಗಿ 10 ರಿಕವರಿ 11 ರಿಕವರಿ ಒಳಗೆ ಬರೋಕೈತಿ. ಅದಕ್ಕೆ ಅದು ನನಗೆ ಸಂಶಯ ಬಂತು, ಎಲ್ಲೇ ನಮ್ಮಲ್ಲಿ ಮೋಸ ಆಗಕತ್ತೈತಿ ಅನ್ನೋದು ನನಗೆ ಸಂಶಯ ಬಂತು. ಹಿಂಗಾಗಿ ಫಸ್ಟ್ ಬಾಯ್ಲಿಂಗ್ ಹೌಸು, ಮಿಲ್ ಹೌಸು, ಆಮ್ಯಾಗ ಕಬ್ಬಿನ ವೆರೈಟಿ ಸರಿ ಇಲ್ಲ ಅಂತೇಳಿ ಕಬ್ಬಿನ ವೆರೈಟಿನೂ ನಾವು ಚೆಕ್ ಮಾಡಿದ್ದೀವಿ. ಕಡಿಗೆ ನಾವು ಬಂದು ನಮಗೆ ಗೊತ್ತಾಗಿದ್ದು ಏನಂದರೆ ವೇಬ್ರಿಜ್ನಾಗ ತೂಕ ಮೋಸ ಆಗತ್ತೆ ಅನ್ನುವಂಥದ್ದನ್ನು ಗೊತ್ತಾಯಿತು. ಅದನ್ನು ಮೋಸ ಆಗಕತ್ತಿದ್ದನ್ನು ನಮ್ಮ ಆಂತರಿಕವಾಗಿ ನಮ್ಮ 4 ಮಂದಿ ಅದೊಂದು ತನಿಖಾ ತನಿಖಾ ಅಧಿಕಾರಿಗಳನ್ನ ನಾನು ನೇಮಿಸಿದೆ. ಅದ್ರಾಗ ಗೊತ್ತಾಯ್ತು ನಮಗೆ, ಇಲ್ಲ ಹಿಂಗೆ ಈ ವರ್ಷ ಇಷ್ಟು ಆಗೈತಿ ಅನ್ನೋದು ಗೊತ್ತಾಯ್ತು ನಮಗೆ. ಫಸ್ಟ್ ಪ್ರಕರಣ ನಮಗೆ ಸಿಕ್ಕಿದ್ದು ಜನವರಿ ಒಳಗಿಂದು. ಜನವರಿಯಿಂದ ನಾವು ಹಂಗೆ ನೋಡ್ಕೊತ ಹೋದಾಗ 18,000 ಟನ್ನಿಂದ ಈ ವರ್ಷ ಆಗೈತಿ. ಅದೇ ವರ್ಷ ನಾವು ಹಿಂದೆ ನೋಡ್ಕೊತ ಹೋದಿವಿ. ನಾವು ಈ 25, 26 ಆಯಿತು, ಆಮೇಲೆ 24, 25 ಆಯಿತು, 23, 24 ಹಿಂಗೆ ನೋಡ್ಕೊತ ಹೋದಂಗೆ ಈ 2020 ತನೂ 6 ವರ್ಷದಿಂದನೂ ಮಾಡ್ಕೊತನೇ ಬಂದಾರ. ಮೊದಲೇ ಸ್ಟಾರ್ಟ್ ಮಾಡಿದ್ದೇನೆಂದ್ರೆ ಬರೀ 200-300 ಟನ್ನಿನಿಂದ ಸ್ಟಾರ್ಟ್ ಮಾಡಿದ್ರು ಅವರು. ಈಗ 15,000 ಟನ್ ಮೋಸ ಮಾಡಿದ್ಮ್ಯಾಗ ನಮಗೆಲ್ಲ ಪ್ರಕರಣ ನಮ್ಗೆ ಗೊತ್ತಾದ್ಮ್ಯಾಗ ಇದನ್ನ ಅಶೋಕ್ ತಿಪ್ಪರೆಡ್ಡಿ ಅನ್ನೋರು ನಮ್ಮ ಕೇನ್ ಮ್ಯಾನೇಜರ್ ಅದಾರ, ಅವ್ರ ಕಡೆಯಿಂದ ನಾನು ಕಂಪ್ಲೇಂಟ್ ಕೊಡಿಸಿದೆ. ಹಿಂಗಾಗಿ ಪೊಲೀಸರು ಏನೈತಿ ಅದನ್ನು SP ಸಾಹೇಬರು, ಹಟ್ಟಿ ಸಾಹೇಬರು, ಆಮ್ಯಾಗ ಸುಲ್ಪಿ ಸಾಹೇಬರು, ಔಜಿ ಸಾಹೇಬರು ಮತ್ತು ನಮ್ಮ ಬಬಲೇಶ್ವರ PS ಆದಂಥ ಬಸವನಗೌಡ ಸಾಹೇಬರು ಎಲ್ಲರೂ ಸೇರಿಸಿ ನಮಗೆ ಆಲ್ಮೋಸ್ಟ್ 12 ಕೋಟಿ ಅಷ್ಟು ದುಡ್ಡನ್ನು ರಿಕವರಿ ಮಾಡಿಸಿಕೊಟ್ಟಾರಂತೇಳಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇದು ನಮ್ಮ ನಂದೀಶ್ ಕಾರ್ಖಾನೆಗೆ ಅಷ್ಟೇ ಅಲ್ಲ, ನಮ್ಮ ರೈತರಿಗೆ, ನಮ್ಮ ಶೇರ್ ಹೋಲ್ಡರ್ಸ್ಗೂ ಇದು ದೊಡ್ಡ ಉಪಕಾರ ಆಗಿ ಮಾಡಿಕೊಟ್ಟಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆದಾಗಿಂದ ನಮಗೆ ಏನು ಹುಡುಕಿ ತೆಗೆದು ಅವನ್ನ ಅಮೌಂಟನ್ನು ರಿಕವರಿ ಮಾಡಿಕೊಟ್ಟಾರೆ, ಅದೇ ಬೇರೆ ಜಿಲ್ಲೆದಾಗ ಇನ್ನೂ ಆಗಿಲ್ಲ. ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಹಿತ ನನ್ನ ಸಾಲದು. ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ನನ್ನ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ದರ್ಯಪ್ಪ ನಾವು ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ವೇಬ್ರಿಜ್ ಆಪ್ರೇಟರ್ ಅಂತ ಕೆಲಸ ಮಾಡ್ತಿದ್ದ. ಅವನ ಕಡೆಯಿಂದನೂ ಅಲ್ಲಿಂದ ಅವು ಪೊಲೀಸರ ಕೈಯಾಗ ಅವ್ನು ಸಿಕ್ಕ ಮ್ಯಾಗ ಅವನಿಂದನೂ ಎಲ್ಲನೂ ಪ್ರಕರಣಗಳು ಮತ್ತು ಪೊಲೀಸರ ಹುಡುಕಿ ತೆಗೆದಾರೆ. ಮತ್ತು ಯಾರ್ಯಾರು ನಿಮ್ಮಲ್ಲಿ ನೇಮಕಾತಿ ಆಗಿರ್ತಾರೆ ಅವ 2011ರಿಂದನೂ ಅಲ್ಲಿ ನೌಕರಿ ಮಾಡ್ಕೊತಿದ್ದಾನೆ ರೀ, ಅಲ್ಲಿ ನಮ್ಮಲ್ಲಿ ಜಾಬ್ ಮಾಡ್ತಾನೆ. ನಿಮ್ಮಲ್ಲಿ ಜಾಬ್ ಆಗೇನು ಮೋಸ ಆ ಥರ ಏನು ಮಾಡಿದ್ದೆ? 2000 ಆಗೇನು ಮಾಡಿಲ್ಲ, ಸ್ಟಾರ್ಟ್ ಆಗಿದ್ದನ್ನು 2020ರಿಂದ ಸ್ಟಾರ್ಟ್ ಮಾಡಿದ್ದಾನೆ ರೀ. ಅಂದರೆ ಮತ್ತೇನಾದರೂ ನಿಮ್ಮ ಮೇಲಾಧಿಕಾರಿಗಳು ಯಾರು ಶಾಮೀಲ್ ಇದಾರೆ ಅಕೌಂಟ್ ಸೆಕ್ಷನ್ದಾಗ ಆ ಥರ ಏನಾದರೂ? ಇಲ್ಲ, ಈಗಾಗಲೇ ತನಿಖೆ ಹಂತದಾಗ ಐತ್ರಿ. ಅದು ಪೊಲೀಸ್ ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ಅದು ತನಿಖೆ ಆದ್ಮೇಲೆ ಮುಂದೆ ಗೊತ್ತಾಗುತ್ತೆ. ಎಸ್.